ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಆ ಅಪಾರ್ಟ್ಮೆಂಟ್ಗೆ ನೀರನ್ನು ಕೊಡುವಂತಹ ಹುನ್ನಾರ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಬಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವಿರುದ್ಧ ಎಳ್ಳುಪುರ ಗ್ರಾಮಸ್ಥರ ಆಕ್ರೋಶ. ನಮ್ಮ ಗ್ರಾಮದ ನೀರಿನ ಟ್ಯಾಂಕ್ನಿಂದ ಖಾಸಗಿ ಅಪಾರ್ಟ್ಮೆಂಟ್ಗೆ ನೀರಿನ ಸಂಪರ್ಕ ಕೊಡಲು ಸ್ಥಳೀಯ ಜನಪ್ರತಿನಿಧಿ ಹಾಗೂ ಬಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಮುಂದಾಗಿದೆ. ಈ ಪ್ರಯತ್ನ ಇಲ್ಲಿಗೆ ಕೈಬಿಡಬೇಕು, ಇಲ್ಲವಾದಲ್ಲಿ ಗ್ರಾಮಸ್ಥರು ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಳ್ಳುಪುರ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಥಳೀಯ ಸಮಸ್ಯೆ ಕುರಿತು ಎಳ್ಳುಪುರ ಕ್ರಾಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈಗಾಗಲೇ ಎಳ್ಳುಪುರ ಗ್ರಾಮದಲ್ಲಿ ನೀರಿನ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದು, ಗ್ರಾಮದಲ್ಲಿ ಬೋರ್ವೆಲ್ ಕೊರೆಸಿದ್ರೆ ಕೆಮಿಕಲ್ ಮಿಶ್ರಿತ ನೀರು ಸಿಗುತ್ತದೆ. ಆದ ಕಾರಣ ಪಕ್ಕದ ದೇವನಹಳ್ಳಿ ತಾಲೂಕಿನ ಜುಟ್ಟನಹಳ್ಳಿ ಗ್ರಾಮದಿಂದ ನಮ್ಮ ಗ್ರಾಮಕ್ಕೆ ನೀರಿನ ಸಂಪರ್ಕ ಕಲ್ಪಿಸಿಕೊಂಡಿದ್ದೇವೆ. ಈಗ ಸೌಲಭ್ಯವಾಗುತ್ತಿರುವ ನೀರು ನಮ್ಮ ಗ್ರಾಮಕ್ಕೆ ಸಾಕಾಗುತ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ 2 ದಿನಗಳಿಗೊಮ್ಮೆ ನೀರು ಸರಬರಾಜು ಮಾಡುತ್ತಿದ್ದು, ಗ್ರಾಮದಲ್ಲಿ ದಿನದಿಂದ ದಿನಕ್ಕೆ ಮನೆಗಳು ಹೆಚ್ಚಾಗುತ್ತಿದ್ದು, ಜನಸಂಖ್ಯೆಯೂ ಹೆಚ್ಚಾಗುತ್ತಿದೆ. ನಮಗೆ ನೀರು ಸಾಕಾಗುತ್ತಿಲ್ಲ. ಇದರ ಹೊರತಾಗಿ ಪಟ್ಟಣ ಪಂಚಾಯಿತಿ ವತಿಯಿಂದ ಖಾಸಗಿ ಅಪಾರ್ಟ್ಮೆಂಟ್ಗಳಿಗೆ ನೀರು ಸಂಪರ್ಕ ಕಲ್ಪಿಸುವುದು ಎಷ್ಟು ಸರಿ? ಮುಂಬರುವ ದಿನಗಳಲ್ಲಿ ಗ್ರಾಮಸ್ಥರು ನೀರಿನ ಅಭಾವದಿಂದ ತುಂಬಾ ತೊಂದರೆ ಎದುರಿಸಬೇಕಾದ ಪರಿಸ್ಥಿತಿ ಬರಲಿದೆ. ಈ ಕುರಿತು ಪಟ್ಟಣ ಪಂಚಾಯಿತಿ ಗಮನ ಹರಿಸಬೇಕು ಎಂದು ಹೇಳಿದ್ದಾರೆ. ನಮ್ಮ ಸಮಸ್ಯೆಯನ್ನ ಈಗಾಗಲೇ ಪಂಚಾಯಿತಿ ಗಮನಕ್ಕೆ ತಂದಿದ್ದೇವೆ. ಈ ಕುರಿತು ಎಳ್ಳುಪುರ ಗ್ರಾಮಸ್ಥರು ಮನವಿ ಕೂಡ ಸಲ್ಲಿಸಿದ್ದೇವೆ. ನಮ್ಮ ಮನವಿಗೆ ಬೆಲೆ ಕೊಡದೆ ಪಂಚಾಯಿತಿ ವತಿಯಿಂದ ಖಾಸಗಿ ಅಪಾರ್ಟ್ಮೆಂಟ್ಗೆ ನೀರಿನ ಸಂಪರ್ಕ ಕಲ್ಪಿಸಿದ್ರೆ ಗ್ರಾಮಸ್ಥರು ಪಟ್ಟಣ ಪಂಚಾಯಿತಿ ಮುಂದೆ ಧರಣಿ ಕೂರುತ್ತೇವೆ ಎಂದರು. ಈ ವೇಳೆ ಚೆನ್ನೇಗೌಡ, ವಿನೋದ್, ಮಧುಚಂದ್ರ, ಮುರಳೀಗೌಡ ಸೇರಿದಂತೆ ಹಲವು ಪ್ರಮುಖರು ಮತ್ತು ಎಳ್ಳುಪುರ ಗ್ರಾಮಸ್ಥರು ಹಾಜರಿದ್ದರು. ಬಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಎಳ್ಳುಪುರ ಗ್ರಾಮ. ನಮ್ಮ ಗ್ರಾಮದಲ್ಲಿ ಇವತ್ತು ನೀರಿನ ಸಮಸ್ಯೆ ಜಾಸ್ತಿ ಇದೆ. 2,000ಕ್ಕೂ ಅಧಿಕ ಮನೆಗಳಿದಾವೆ. ಇವಾಗ ಬಿಡ್ತಾ 2 ದಿನಕ್ಕೆ ಒಂದ್ಸರಿ ನೀರು ಬಿಡ್ತಾ ಇದ್ದಾರೆ. ಗ್ರಾಮಕ್ಕೆ ಸಾಲ್ತಾ ಇಲ್ಲ ನೀರು. ಆಮೇಲೆ ಗ್ರಾಮನು ದೊಡ್ಡದಾಗಿ ಬೆಳೀತಾ ಇದೆ, ಮನೆಗಳು ಹೆಚ್ಚಾಗ್ತಾ ಇದಾವೆ. ಆದ್ರೆ ಇವತ್ತು ಏನ್ ಗೆದ್ದಿದ್ದಾರೆ ಮೆಂಬರ್ಗಳು, ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಕಾಣ್ತಾ ಇದೆಯಲ್ಲ ಓವರ್ ಟ್ಯಾಂಕು, ಇಲ್ಲಿಂದ ಇಲ್ಲೊಂದು ಖಾಸಗಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಟಾಪೆ ಫ್ಯಾಕ್ಟರಿ ಮುಂಭಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಆ ಅಪಾರ್ಟ್ಮೆಂಟ್ಗೆ ನೀರನ್ನು ಕೊಡುವಂತಹ ಹುನ್ನಾರ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಖಾಸಗಿ ಅಪಾರ್ಟ್ಮೆಂಟ್ಗೆ ನೀರು ಗ್ರಾಮ ಪಂಚಾಯತಿಯಿಂದ ಗ್ರಾಮದಿಂದ ಕೊಡಕ್ ಬರಲ್ಲ. ಇದು ಬಂದು CSR ಫಂಡಿಂದ ಕಂಪ್ನಿಯವ್ರು ಕಟ್ಸ್ಕೊಟ್ಟಿರೋದು ನಮಗೆ. ಪಾಪ ಗ್ರಾಮದ ಜನಕ್ಕೆ ನೀರು ಬೇಕು, ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವರು ಪಾಪ ಕಟ್ಸ್ಕೊಟ್ಟಿದ್ದಾರೆ. ಇವತ್ತು ಗೆದ್ದಿರೋ ಕೌನ್ಸಿಲರ್ಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಅಲ್ಲಿ ಏನೇನು ಮಾಡ್ಕೊಂಡಿದ್ದಾರ, ಅಲ್ಲಿ ಅವ್ರ ಹತ್ರ ಏನೇನು ಕಮಿಟ್ಮೆಂಟ್ ಆಗಿದಾರ ಅಪಾರ್ಟ್ಮೆಂಟ್ಗಳ ಹತ್ರ ನಮ್ಗೆ ಇನ್ನ ಗೊತ್ತಿಲ್ಲ. ಸ್ವಲ್ಪ ಗೊತ್ತಿದೆ ಇರ್ಲಿ. ಅವ್ರಿಗೆ ಗ್ರಾಮಕ್ಕೆ ನೀರು ಇಲ್ಲ ಅಂದ್ರೂ ಪರವಾಗಿಲ್ಲ, ಗ್ರಾಮದ ಜನಕ್ಕೆ ನೀರು ಇಲ್ಲ ಅಂದ್ರೂ ಪರವಾಗಿಲ್ಲ, ಓಟ್ ಹಾಕಿ ನಮ್ಮನ್ನ ಗೆಲ್ಸಿರೋರು ಅವ್ರಿಗೆ ನೀರು ಇಲ್ಲ ಅಂದ್ರೂ ಪರವಾಗಿಲ್ಲ. ನಾವು ಬಿಲ್ಡರ್ಸ್ಗಳಕ್ಕ ನೀರು ಕೊಡ್ಬೇಕು, ಅವ್ರನ್ನ ಚೆನ್ನಾಗಿ ಇಕ್ಕೊಬೇಕು. ಅವ್ರನ್ನ ಚೆನ್ನಾಗಿ ಇಕ್ಕೊಂಡ್ರೆ ನಮ್ಗೂ ಮುಂದೆ ಅನುಕೂಲ ಅಲ್ಲ ಸ್ವಲ್ಪ ಅನ್ನೋ ಲೆಕ್ಕದಾಗ ಏನೋ ಮಾಡ್ತಾವ್ರೆ ಅನಿಸ್ತಾ ಇದೆ. ನಮಗ ಎಲ್ಲೋ ಅನುಮಾನ ಬರ್ತಾ ಇದೆ. ಈ ಬಗ್ಗೆ ದೂರು ಕೊಟ್ಟಿದ್ದೀರಾ? ಮೆಂಬರ್ನ ಕೇಳಿದ್ರಿ, ಮೆಂಬರ್ನ ಕೇಳಿದ್ಗ ನಂದು 8ನೇ ವಾರ್ಡ್ಗೆ ಬರುತ್ತೆ. ಇದು 8ನೇ ವಾರ್ಡ್ಗೆ ಬರೋದ್ರಿಂದ ನಾನು ಮೆಂಬರು, ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅವ್ರ ಹೆಸರು ಮುನಿಶಂಕರ್ ಅಂತ ಹೇಳಿ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನು 8ನೇ ವಾರ್ಡು ನನ್ನ ಹೆಸರಲ್ಲಿ ಬಂದಿರೋ ಕಾಮಗಾರಿ ಇದು ನಾನು ಮಾಡಿಸ್ತೀನಿ. ಇದು ಬಂದು ಆಕ್ಷನ್ ಪ್ಲಾನ್ ಓಕೆ ಆಗಿರೋದು 2 ತಿಂಗಳಿಂದ ಈಚೆಗ. ಈ ಹೊಸ ಬಾಡಿ ಬಂದ್ವಲ್ಲ ಪಟ್ಟಣ ಪಂಚಾಯತಿ, ಈ 2 ತಿಂಗಳಿಂದ ಈಚೆಗ ಇದು ಕಾಮಗಾರಿ ಟೆಂಡರ್ ಓಕೆ ಆಗಿರೋದು. ಆದ್ರೆ 10 ತಿಂಗಳ ಹಿಂದೆನೆ ಪೈಪ್ ಲೈನ್ ಆಗ್ಬಿಟ್ಟಿದೆ. ನೋಡಿ ಅಲ್ಲಿ ಕಾಣಿಸ್ತದೆ ಕಪ್ಪುದು ಒಂದು ಪೈಪು, ಅಲ್ಲಿಂದ ಟಾಪೆ ಅಂದ್ರೆ ಮಾಮೂಲಿ ನೀವು ನೋಡ್ತೀರಾ ರೋಡ್ ಸೈಡ್ ಎಲ್ಲ ಗ್ಯಾಸ್ ಪಾಸ್ಕ ಅದೇನ್ ಲೈನ್ಗಳು ಹೊಡಿತಾ ಇರ್ತಾರೆ. ಮಿಷಿನ್ ಅಲ್ಲಿ ಹೊಡೆದಿರೋದು ಚರಂಡಿ, ಮಾಮೂಲಿ ಜನಿಕೆಯಲ್ಲಿ ಹೊಡೆದಿರೋದಲ್ಲ, ಮಿಷಿನ್ ಅಲ್ಲಿ ಹೋಲ್ ಮಾಡಿ ಪೈಪ್ಗಳು ಹಾಕ್ತಾರೆ. ಆ ತರ ಹಾಕಿದ್ರು ನಮ್ಗೆ ಗೊತ್ತಿಲ್ಲ. ಯಾವ್ದೋ ಕಂಪನಿಗಳವರು ಯಾವ ಗ್ಯಾಸ್ ಯಾವ ಕೇಬಲ್ಗಳು ಬರ್ತಾವೆ, ಏನೋ ಕ್ಲೀನಿಂಗ್ ಮಾಡಕ್ಕೆ ಏನೋ ಹಾಕ್ತಾವ್ರೆ ಅನ್ಕೊಂಡು ನಾವು ಸುಮ್ಮನೆ. ಆದ್ರೆ ಇದು ಅವರೇ ಹಾಕ್ಸಿ ನೋಡ್ರಿ ಅಲ್ಲಿ ನಿಲ್ಸಿ ಬಿಟ್ಟಿದ್ದಾರೆ 3 ಇಂಚ್ ಪೈಪ್. ಅದರಿಂದ ನೀರ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದು 10 ತಿಂಗಳ ಹಿಂದೆನೆ, ಎಲೆಕ್ಷನ್ಕ್ಕಿಂತ ಮುಂಚೆನೆ ಅದು ಪೈಪ್ ಲೈನ್ ಆಗೋಯ್ತು. ಏನಕ್ಕಾಯ್ತು ಅಂದ್ರೆ, ಇವಾಗ ಒಬ್ಬ ಯಾರೋ ನಿಂತ್ಕೊಂಡು ಯಾರೋ ಕೇಳ್ಕೊಂತಾರೆ, ನಮ್ಗೊಂದ್ ಸ್ವಲ್ಪ ಏನಾನ ಕೊಡಿ, ನಾವು ಎಲೆಕ್ಷನ್ ಇಲ್ತಾ ಇದೀವಿ, ನಮ್ಗೆ ಏನಾನ ಸ್ವಲ್ಪ ಮಾಡಿ, ಗೆದ್ರೆ ನಾವೇನೋ ನಿಮ್ಗೆ ಒಂಚೂರು ಅನುಕೂಲ ಮಾಡ್ಕೊಡ್ತೀವಿ ಅನ್ನೋ ಲೆಕ್ಕ ಕೇಳಿರ್ಬಹುದು ಅಂತ ಅನಿಸ್ತಾ ಇದೆ. ಹಂಗಾಗಿ ಅವಾಗ ಅದಾಗಿದೆ. ಅದರಿಂದ ಇವತ್ತು ಎಳ್ಳುಪುರ ಗ್ರಾಮಕ್ಕೆ ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮೆಂಬರು 8ನೇ ವಾರ್ಡು, ನಾನು ನೀರು ಕೊಡ್ತೀನಿ ಅವ್ರಿಗೆ ಅನ್ನೋ ಲೆಕ್ಕ ಕೊಟ್ಟಿದ್ದಾರೆ. ನಿಮ್ಮ ಬೇಡಿಕೆ ಏನು ಸರ್? ನಾವು ಯಾವುದೇ ಕಾರಣಕ್ಕೂ ಗ್ರಾಮದ ಓವರ್ ಟ್ಯಾಂಕ್ ಏನಿದ್ದು ಎಳ್ಳುಪುರ ಗ್ರಾಮಕ್ಕೆ ಸೇರಿದ್ದು, ಯಾವುದೇ ಕಾರಣಕ್ಕೂ ಒಂದನಿ ನೀರು ಕೂಡ ನಾವು ಅಪಾರ್ಟ್ಮೆಂಟ್ ಕೊಡಕ್ ಬಿಡಲ್ಲ. ಇಡೀ ಗ್ರಾಮಸ್ಥರೆಲ್ಲ ಇದ್ರ ಪರವಾಗಿದ್ದಾರೆ. ಗ್ರಾಮಸ್ಥರು ಇದ್ರ ವಿರೋಧ ಮಾಡ್ತಾ ಇದ್ದಾರೆ. ಊರಾಗ ನಾವು ಬನ್ನಿ, ನೀವು ಮಾತಾಡ್ಸ್ಕೊಂಡು 10 ಮನೆಗೆ ಹೋಗಿ ಕೇಳಿ, ಎಲ್ಲರೂ ವಿರೋಧ ಮಾಡ್ತಾರಲ್ಲ. ಗ್ರಾಮದ ನಮ್ಗೆ ನೀರುಗಳಿಲ್ಲ, ಈ ಅಪ್ಪನ್ ಮಾಡೋದ್ ಸರಿನಾ? ನೀರ್ ಕೊಡ್ಬೇಕಾ? ಅಲ್ಲಿಗ ಅವಶ್ಯಕತೆ ಆಯ್ತಾ ಅಪಾರ್ಟ್ಮೆಂಟ್ಗಳು ಕೊಡೋಂಥದ್ದು? ಇಲ್ಲಿ ದಂಡಿಗೆ ನೀರಿದ್ರೆ ಕೊಡ್ಲಿ. ನಾವೇ 3 ಗಂಟೆ ರಾತ್ರಿಗೆ ಎದ್ದು
ನಿದ್ದೆಗೆಟ್ಟು ನೀರುಗಳು ಹಿಡಿಬೇಕಂತ ಪರಿಸ್ಥಿತಿ ಐತೆ. ಅಂಥವ್ರು ಅಲ್ಲಿ ಕೊಡೋ ಬದಲು ಸ್ಟಾಪ್ ಮಾಡಿ ನಮಗೆ ಕರೆಕ್ಟಾಗಿ ನೀರು ಬಿಡಿ, ನಮ್ದೇ ನಿದ್ದೆ ಮಾಡಿ ಸಾಯಂಕಾಲ ಬೆಳಗಿನ ಜಾವ 6 ಗಂಟೆಗೆ ನೀರುಗಳು ಹಿಡಿತೀವಿ ಅನ್ನೋ ಲೆಕ್ಕದಾಗ ಇದ್ದಾರೆ ಸರ್, ಜನ. ತಮ್ಮ ಹೆಸರು? ಮಧುಚಂದ್ರ ಅಂತೇಳಿ ಎಳ್ಳುಪುರ. ಇಲ್ಲಿ ಎಳ್ಳುಪುರ ಗ್ರಾಮದಲ್ಲಿ ಎಳ್ಳುಪುರ ಗೇಟ್ ಅಲ್ಲಿ ಇರುವಂತಹ ಓವರ್ ಟ್ಯಾಂಕ್ ನಿಂದ ಇಲ್ಲಿ ಖಾಸಗಿ ಅಪಾರ್ಟ್ಮೆಂಟ್ಗೆ ನೀರು ಬಿಡೋದಕ್ಕೆ ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ ಪೈಪ್ ಲೈನ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೇಳಿದಾಗ ಇದು ಗ್ಯಾಸ್ ಲೈನ್ ಅಂತ ಮಾಹಿತಿ ಕೊಟ್ಟಿದ್ರೆ ವಿನ ನೀರಿನ ಪೈಪ್ ಲೈನ್ ಅಂತ ಮಾಹಿತಿ ಕೊಟ್ಟಿರ್ಲಿಲ್ಲ. ಯಾರು ಪಂಚಾಯತಿಯವರು ಆಗಿರ್ಬೋದು, ಇಲ್ಲ ಅಲ್ಲಿ ಕಾಮಗಾರಿ ಟೆಂಡರ್ ತಗೊಂಡಂತವ್ರು ಅವರೆಲ್ಲಾನು ಕೇಳಿದೀವಿ ನಾವು. ಯಾವುದೇ ಕಾರಣಕ್ಕೂ ನಮ್ಗೆ ಗ್ಯಾಸ್ ಲೈನ್ ಅಂತ ಮಾಹಿತಿ ಕೊಟ್ಟಿದ್ರೆ ವಿನ ನಮಗೆ ನೀರಿನ ಪೈಪ್ ಲೈನ್ ಅಂತ ಹೇಳಿರ್ಲಿಲ್ಲ. ಈಗ ಮೊನ್ನೆ ಅದಕ್ಕೆ ಕನೆಕ್ಷನ್ ಮಾಡಕ್ಕೆ ಅಂತ ಬಂದಾಗ ನಾವು ಅಡ್ಡ ಹಾಕಿದಾಗ ಊರಿನ ಮುಖಂಡರಾದಂತ ಮುನಿಶಂಕರ್ ಅವರು, ಇಲ್ಲ ನಮ್ಗೆ ಆಲ್ರೆಡಿ ಇದೆಲ್ಲ ಟೆಂಡರ್ ಆಗಿದೆ, ನಾವು ಆಲ್ರೆಡಿ ಅದಕ್ಕೆಲ್ಲ ಪರ್ಮಿಷನ್ ಎಲ್ಲ ಆಗಿದೆ ಅಂತ ಹೇಳಿದ್ರು. ನಾವು ಪಂಚಾಯತಿಯಲ್ಲಿ ವಿಚಾರಿಸಿದಂತ ಸಂದರ್ಭದಲ್ಲಿ ಕೇವಲ 2 ತಿಂಗಳ ಹಿಂದೆ ಮಾತ್ರ ಅದಕ್ಕೆ ಟೆಂಡರ್ ಆಗಿರೋಂಥದ್ದು, ರೆಜುಲೇಷನ್ ಆಗಿರೋಂಥದ್ದು. ಆದ್ರೆ ಆ ಪೈಪ್ ಲೈನ್ ಕಾಮಗಾರಿ ಸುಮಾರು 6-7 ತಿಂಗಳ ಮುಂಚೆನೆ, ಎಲೆಕ್ಷನ್ ಮುಂಚೆನೆ ಅದೆಲ್ಲ ಕೆಲಸ ಕಾಮಗಾರಿ ನಡೆದಿತ್ತು. ಆ ಮಾಹಿತಿ ನಾವು ಕೇಳಿದಂತ ಪಕ್ಷದಲ್ಲಿ ಏನಂತ ಹೇಳಿದ್ರು, ಗ್ಯಾಸ್ ಲೈನ್ ಅಂತ ಮಾತ್ರ ಹೇಳಿದ್ರು. ಅದನ್ನ ನಾವು ತಡೆ ಹಿಡಿದು ಮೊನ್ನೆ ಭಾನುವಾರ ದಿನ ಎಲ್ಲ ತಡೆ ಹಿಡಿದಿದ್ದೀವಿ. ಅದನ್ನ ಯಾವುದೇ ಕಾರಣಕ್ಕೂ ನಾವು ಎಳ್ಳುಪುರದ ನೀರನ್ನ ಅಪಾರ್ಟ್ಮೆಂಟ್ಗೆ ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಇಲ್ಲೆಲ್ಲ ಸೇರಿ ಮಾಧ್ಯಮ ಮುಖಾಂತರ ಎಲ್ಲಾರನು ಕೇಳ್ಕೊಂತಾ ಇದ್ದೀವಿ. ಸರ್, ತಮ್ಮ ಹೆಸರು? ಸರ್, ಮುರಳೀಧರ್ ಗೌಡ ಅಂತ, ಇದೇ ಎಳ್ಳುಪುರ ಮುಖಂಡರು ಸರ್.